ನಮಸ್ಕಾರ, ಏರ್ಟೆಲ್ಗೆ ಸ್ವಾಗತ. ನಾನು ಕಿರಣ್ ತಮ್ಗೆಸ್ನಲ್ಲಿ. ಅಣ್ಣ ನಮಸ್ಕಾರ ಕಣ. ನಮಸ್ಕಾರ, ಹೇಳಿ. ಅಣ್ಣ ಈಗ ನಾನು ಗೌರಿ ಹಬ್ಬದಲ್ಲಿ ಹಾ, ಅದೇ 29 ತಾರೀಕಲ್ಲಿ 10 ರೂಪಾಯಿ ಕಾರ್ಡ್ ಹಾಕ್ಸ್ಕೊಂಡೇನೆ. ಓಕೆ. ಅದು 7 ರೂಪಾಯಿ ಎಷ್ಟೋ ಬತ್ತ ಅದು ಬಂದು ಒಂದು ಸಂದರ್ಭದಲ್ಲಿ ಫೋನ್ ಮಾಡಿ ಮನಿಕಂದೆ. ಹಾ, ಒದರ್ಗೆ ಎದ್ದು ನೋಡ್ತೀನಿ ಗಣಪತಿ ತರಕೊಂಬಂದು ಫೋನ್ ಮಾಡಕ್ಕ ದುಡ್ಡು ಇಲ್ವಲ್ಲಣ್ಣ. ಓಕೆ. ಸೇಮ್ ನಂಬರ್, ಇದೇ ನಂಬರ್ ಅಲ್ಲ? ಇದೇ ನಂಬರ್ ಅಣ್ಣ. ಓಕೆ, ಲೈನಲ್ಲಿ ಚೆಕ್ ಮಾಡ್ತೇನೆ. ಅದ್ರಲ್ಲಿ 4 ರೂಪಾಯಿ ಲೋನ್ಗೋಸ್ಕರ ಕಟ್ ಆಗಿದೆ. ಲೋನ್ ತಗೊಂಡಿರೋದು ಕಟ್ ಆಗ್ಲಿಕ್ಕೆ ಬಾಕಿ ಇತ್ತಲ್ಲ, ಅದು 4 ರೂಪಾಯಿ ಕಟ್ ಆಗಿದೆ. ಯಾವ ಲೋನ? ಬ್ಯಾಂಕ್ ಲೋನ? ಬ್ಯಾಂಕ್ ಲೋನ್ ಅಲ್ಲ, ಏರ್ಟೆಲ್ ಕಡೆಯಿಂದ 10 ರೂಪಾಯಿ ಕರೆನ್ಸಿ ತಗೊಂತೀರಿ ಅಲ್ವಾ? ನಾವ್ ಯಾರು ತಕೊಂಡೇ ಇರಂಗ ನಾನು ಬರೀ ಕಾರ್ಡ್ ತಗೊಂಡು ಉಜ್ಗ ಹಾಕೊಳ್ಳೋದು ಅಷ್ಟೇ. ಏನು? ಕಾರ್ಡ್ ತಕೊಂಡು ಹಾ, ಅದೆಲ್ಲ ಇದು ಅಳಿಸ್ಬಿಟ್ಟು ನಂಬರ್ ಹೊಡ್ಕತ್ತಾರಲ್ಲ ಹಂಗ್ ಮಾಡ್ಕೊತೀನಿ. ನಾನು ಯಾರ ತಾವ್ ಸಾಲ ಗಿರ ಕೇಳೋಕಿಲ್ಲ, ನಮ್ಗೆ ಸಾಲವೇ ಕೇಳೋಂಗಿಲ್ಲ ನಾವು. 21ನೇ ತಾರೀಕು ಬೆಳಿಗ್ಗೆ 8:56:13 10 ರೂಪಾಯಿ ಟಾಕ್ ಟೈಮ್ ಲೋನ್ ನ ಏರ್ಟೆಲ್ ಕಡೆಯಿಂದ ತಗೊಂಡಿದ್ದೀರಿ ಅಲ್ಲ? ಹಂಗಾರ ಹಬ್ಬಕ್ಕೂ ಮುಂಚೆನೆ 21ನೇ ತಾರೀಕು. ಓ ನಮ್ಮ ಮಟ್ಲಿ ಐತವ ಹಾಳ್ಗಿರು ಅವ ಏನೋ ಮಾಡ್ಬಿಟ್ಟಿರ್ಬೇಕು. ಈಗ ಇನ್ನೆಷ್ಟು ಕಟ್ ಮಾಡ್ಕೊಂಡಿರೋಣ ಹಂಗಾರ ನಾವ್ ಹಾಕಂದ್ರೆ ಕಾಸ? ಇನ್ನು 7 ರೂಪಾಯಿ ಬಾಕಿ, ಸಾರಿ 8 ರೂಪಾಯಿ ಬಾಕಿ ಇದೆ ಇನ್ನು. ಈಗ ಎಷ್ಟು ನಾವು ನೀವು ಕೊಡ್ಬೇಕು ಹಂಗಾರ ಒಟ್ಟಿಗೆ? 8 ರೂಪಾಯಿ ಕೊಡ್ಬೇಕು ಇನ್ನು. ಫಸ್ಟ್ ಎಷ್ಟು ಕೊಡ್ಬೇಕಾಯ್ತು? 4 ರೂಪಾಯಿ ಕಟ್ ಮಾಡ್ಕೊಂಡಿದ್ದೀರಿ ಅಲ್ಲ? 10 ರೂಪಾಯಿ ತಗೊಂಡಿದ್ರಿ, ನಾವು 12 ರೂಪಾಯಿ ಕಟ್ ಮಾಡ್ತೀವಿ. 4 ರೂಪಾಯಿ ಕಟ್ ಆಗಿದೆ, ಇನ್ನು 8 ರೂಪಾಯಿ ಕಟ್ ಆಗೋಕಿದೆ. ಹಲೋ, ನಾಳೆ ಸಾಲ ತಕಂದ್ರೆ 1000 ರೂಪಾಯಿಗ 50 ರೂಪಾಯಿ ಬಡ್ಡಿ, ನೀವು 10 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಹಾಕರಿಯಾ? ಹೌದು. ಜಾಸ್ತಿ ಆಯ್ತು ಬಿಡಿ, ಬೇಡ. ನಾವು ಬೇರೆ ಯಾವ್ದಕ್ಕಾರ ಹೋಯ್ತಿವಿ, ಯಾವ್ದು ತಕೊಂಬನ ಯಾವ್ದಲ್ಲ ಅದಕ್ಕ. ಓಕೆ ಸರ್. ಬಿಡಿ ಹಂಗಾರ. ಈಗ ನಾವು ಕಟ್ ಮಾಡಿದ್ರೆ ನೀವೇ ಕಟ್ ಮಾಡ್ಕೊತಿದ್ದೀರಿ ಹಾಕ್ಸಿದ್ರೆ? ಹಾ, ಹಾಕಿದ್ರೆ ಕಟ್ ಮಾಡ್ತೇವೆ. ಈಗ ನಂತವು ದುಡ್ಡು 10 ರೂಪಾಯಿ ಇರ್ಬೇಕು. ನಿಮ್ಗೆ ಎಷ್ಟು ಹಾಕ್ಬೇಕು ಹೇಳಿ? ಇಬ್ಬರದು ಸೇರಿಸಿ ಹಿಡ್ಕೊಳ್ಳಿ. 8 ರೂಪಾಯಿ ಅಂದ್ರೆ ನಿಮಗೆ 30 ರೂಪಾಯಿ ಹಾಕೊಳ್ಳಿ. ಹಾ, ಓಕೆ. 30 ರೂಪಾಯಿ ಹಾಕಿದಾಗ ನಿಮಗೆ 8 ರೂಪಾಯಿ ಕಟ್ ಆಗುತ್ತೆ. 23 ರೂಪಾಯಿ ಬರುತ್ತೆ. 23 ರೂಪಾಯಿ 8 ರೂಪಾಯಿ ಕಟ್ ಆಗಿ ನಿಮಗೆ 15 ರೂಪಾಯಿ ಉಳಿಯುತ್ತೆ. ತಿರಗ ಕಟ್ ಮಾಡ್ಕೊಳಕಿಲ್ಲ ತಾನೆ ನೀವು? ಇಲ್ಲ 8 ಮಾತ್ರ ಕಟ್ ಮಾಡೋದು, ಅದಕ್ಕಿಂತ ಜಾಸ್ತಿ 1 ರೂಪಾಯಿನೂ ಕಟ್ ಮಾಡಲ್ಲ. ಈಗ ಹಂಗಾರೆ ಇನ್ನೊಂದು ಕೆಲಸ ಮಾಡಿ, ಈಗ ನೀವು ಲೋನ್ ಕೊಟ್ಟಿರ್ತಾನೆ ಇದು? ಲೋನ್ ನಾವು ಕೊಡೋದಲ್ಲ, ನೀವು ತಗೊಂಡ್ರೆ ಮಾತ್ರ. ಅದೇ ನಮ್ದು ಯಾರು ತಕೊಂಡ್ರ ಅಂತಿದ್ರಿ ತಾನೆ? ಹೌದು. ನಾನು ಹೆಂಗ 8 ರೂಪಾಯಿ ಕೊಡ್ಬೇಕು, 30 ರೂಪಾಯಿ ಪುನಃ ಇನ್ನೊಂದ್ಸಲ ಲೋನ್ ಹಾಕಿ ಹಾ, ಅದ್ರಲ್ಲಿ 8 ರೂಪಾಯಿ ಕಟ್ ಮಾಡ್ಕೊಳ್ಳಿ. ಬಾಕಿದ ಆಮೇಲೆ ಕಟ್ ಮಾಡ್ಬೇಕಾರ ನೋಡ್ಕೊಳಮ್ಮ. ಇಲ್ಲ ಮತ್ತೆ ಕಟ್ ಮಾಡಲ್ಲ. ಓಕೆನಾ? ಹಂಗಾರೆ ನಾವು ಬರೀ 10 ರೂಪಾಯಿ ಕೊಡೋದು ನೀವು ನಮ್ಗೆ? ಹೌದೌದು. ಏನ್ ಸರ್ ನೀವು ಬ್ಯಾಂಕಲ್ಲಿ ಅಷ್ಟೊಂದು ದುಡ್ಡೆಲ್ಲ ಕೊಡ್ತಾರೆ, ನೀವು ಬರೀ 10 ರೂಪಾಯಿ ಕೊಡ್ತಿದ್ದೀರಿ? 10 ರೂಪಾಯಿ ಕೊಟ್ಟಿದ್ದೆ, ನೀವು ವಾಪಸ್ ಕೊಡೋಕೆ ಇಷ್ಟು ಮಾತಾಡ್ತೀರಾ ಸರ್? ಹಂಗಲ್ಲ. ಅಲ್ಲ ಇವ್ರೆ ನೋಡಿ, ಕೊಡಕ ವಾಪಸ್ಸು ಇದು ನನ್ಗೆ ಗೊತ್ತಿಲ್ಲ ಆಗಿರೋ ವಿಷಯ ಇದು. ಖುಷಿ ಅರ್ಥ ಮಾಡ್ಕೊಳ್ಳಿ. ನಾನು ಆಗಿದ್ರೆ ನಾನು ದಿಸಿಗೆ 500 ರೂಪಾಯಿ ಖರ್ಚು ಮಾಡ್ತೀನಿ, ಅದು ಬೇರೆ ಪ್ರಶ್ನೆ. ಹೌದು. ಯಾವ್ದೋ ಪಾತ್ರಗಳು ಮನೇಲಿ ಮೊಬೈಲ್ ಚಾರ್ಜ್ ಆಗೋತ್ತಿಲ್ಲ, ಏನೋ ತಕೊಂಡ ಏನೋ ಅಮ್ಕೊಟ್ಟವ ಏನೋ ಆಗದೆ, ನೀವು ಏನೋ ಹೇಳ್ತಾ ಇದ್ರಿ, ನಂಗೂ ಗೊತ್ತಿಲ್ಲ. ಈಗ ಆಯ್ತು 30 ರೂಪಾಯಿ ನೀವೇ ಸಾಲ ಕೊಡಿ, 8 ರೂಪಾಯಿ ಖರ್ಚು ಮಾಡ್ಕೊಳ್ಳಿ. ಬರೋದಿಲ್ಲ. ಇಲ್ಲ ಈಗ ನೋಡಿ, ಇವತ್ತು ಯಾವಾರ ಮಂಗಳವಾರ ತಾನೆ ಬರೋ ಆಯ್ತದೊಳಗೆ ಕಟ್ಬಿಡ್ತೀನಿ, ನಾನು ಗುರುವಾರದೊಳಗೆ ಹಾಕ್ಸ್ಕೊಬಿಡ್ತೀನಿ. ಆ ತರ ಆಪ್ಷನ್ ಇಲ್ವಲ್ಲ. ಹಂಗಾರೆ 10 ರೂಪಾಯಿ ಹಾಕ್ಸ್ಕೊಂಡ್ರು ನೀವು ಇನ್ನೊಂದ್ಸಲ ಕೊಡೋದಂಗೆ ಸಾಲ ಕೊಡಕಿಲ್ಲ. ಇಲ್ಲ ಎಮರ್ಜೆನ್ಸಿ ಆದ್ರೆ ಏನ್ ಮಾಡೋದು? ಹಂಗಾರ ನೀವು ಲೋನ್ ತಕೊಳ್ಳಿ ಅಂತ ಬೇರೆ ಯಾರೋ ಫೋನ್ ಮಾಡ್ತಾರ ಹುಡುಗಿ. ಲೋನ್ ತಗೊಳ್ಳಿ ಅಂತ ಹುಡುಗಿ ಫೋನ್ ಮಾಡಿದ್ರೆ ತಗೊಳ್ಳಿ. ಅಲ್ಲ ನೀವು 10 ರೂಪಾಯಿಗೆ ಕ್ಲಿಯರ್ ಆದ್ರೆ ಮಾತ್ರ ಬರುತ್ತೆ, ಇದ್ರೆ ಬರಲ್ಲ. ಅದೇ ನಂದು ಎಷ್ಟು ಗೊತ್ತಿದ್ದು, ಮೊಬೈಲು 2 ಮಾಡಿ ತಗೋದಿದ್ದು 9,000. 10 ರೂಪಾಯಿಗೆ ನಿಂತಿದ್ರೆ ಮೊಬೈಲ್ ತಗೊಳ್ಳಿ ಕೊಡ್ದವ್ರು ಆಯ್ತು. ಓಕೆ. ಈಗ ಕೊಡಕಿರ ನೀವು ಹಂಗಾರ? ಇಲ್ಲ. ಈಗ ನಾನು ಹಂಗಾರ ಹಾಕ್ಸ್ಬೇಕು ಹಂಗಾರ 30 ರೂಪಾಯಿಗ? ಹೌದು. ಸರಿ ಬಿಡಿ, ನಾನು ಹಾಕ್ತೀನಿ. ಕಟ್ ಮಾಡ್ಕೋಬೇಕಾದ್ರೆ ಫೋನ್ ಮಾಡಿ ಕಟ್ ಮಾಡಿ ನೀವು? ಇಲ್ಲ ಫೋನ್ ಬರಲ್ಲ, ಹಾಕಿದ ತಕ್ಷಣ ಕಟ್ ಆಗುತ್ತೆ. ಅದೇ ಹಂಗ ಮತ್ತೆ ಹಾಕ್ಸಿ ಅಂತ ಮಾತ್ರ ಹೇಳ್ತಿದ್ರಿ, ಫೋನ್ ಮಾಡಿ ಕಟ್ ಮಾಡೋದು ಹೇಳಕಿರೋ ನೀವು? ಕಟ್ ಮಾಡಿದಾಗ ಫೋನ್ ಮಾಡಲ್ಲ. ಸರಿ ಆಯ್ತು, ಇದೇ ಲಾಸ್ಟ್ ಸರ್ ಕಟ್ ಮಾಡ್ಕೊಬಿಡಿ ಆಯ್ತಾ? ಓಕೆ. ಇದಾದ್ಮೇಲೆ ಎಷ್ಟು ಕೊಡ್ರಿ ಸಾಲ್ವಾ? 10 ರೂಪಾಯಿ ಮಾತ್ರ. 10 ರೂಪಾಯಿ ಮಾತ್ರ ಕೊಡೋದು. 30 ರೂಪಾಯಿ ಕೊಡಕ್ಕಿಲ್ಲ ನೀವು? 30 ರೂಪಾಯಿ ಕೊಡಲ್ಲ ನಮ್ಗೆ. ಯಾಕ ನಾನು ಲೇಟ್ ಮಾಡ್ಬಿಟ್ಟಿ ಅಂತ? ಬೇಗ ಕೊಡ್ತೀನಿ, ಕೊಡಿ. ನೀವು ಕರೆನ್ಸಿ ಹಾಕೋದೇ ಅಪರೂಪಕ್ಕೆ, ನಿಮಗೆ 30 ರೂಪಾಯಿ ಹೇಗೆ ಕೊಡೋಣ? ಇಲ್ಲ ಇವ್ರೆ, ಇದು ಹೆಂಗಾಗದ ಗೊತ್ತಾ? ದುಡ್ಡು ಹೋಸಿ ಲಾಕ್ ಆಗ್ಬಿಟ್ಟದೆ ಬ್ಯಾಂಕಲ್ಲಿ. ಲಾಕ್ ಆಗಿದೆ? ಲಾಕರ? ಅಲ್ಲ ಅದು ಜಂಟಿ ನಮ್ಮ ಅಂತಮ್ಮನ ಹೆಸರು ಜಂಟಿ ಖಾತೆ ಓಪನ್ ಮಾಡಿದ, ಅವ್ನು ಸತ್ತೋದ. ಈ ಡೆತ್ ಸರ್ಟಿಫಿಕೇಟ್ ಸಿಗ್ಬೇಕಂತಲ್ಲ, ದುಡ್ಡೆಲ್ಲ ಅಲ್ಲಿ ಲಾಕ್ ಆಗ್ಬಿಟ್ಟದ. ಅದಕ್ಕೆ ಅಷ್ಟೇ, ಏನೇನು ಇಲ್ಲ. ನಾನು ಒಂದ್ ದಿವಸಕ್ಕೆ 1000 ರೂಪಾಯಿ ಮಾತಾಡ್ತೀನಿ. ಹೌದೌದು. ಅದರಿಂದ ಅಷ್ಟೇ. ಈಗ ಆಯ್ತು, ನಾ ಹಾಕ್ಸ್ಕತ್ನಿ, ಫೋನ್ ಮಾಡಿ ಕಟ್ ಮಾಡ್ಕೊಳ್ಳಿ ಆಯ್ತಾ? ಈಗಲೇ ಮಾಡಿಸ್ತೀನಿ ಆಯ್ತಾ? ಆಯ್ತಾಯ್ತು. ಸರಿ ಬಿಡಿ, ಆಯ್ತು.